ಮಕ್ಕಳ ದಿನಾಚರಣೆ. ಮಕ್ಕಳೆಂದರೆ ಮುಗ್ಧತೆ, ನಿಷ್ಕಲ್ಮಶ ಮನಸ್ಸು, ಮೃದು ಮನಸ್ಸು. ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಮಕ್ಕಳ ಮೇಲೆ ಅಗಾಧ ಪ್ರೀತಿ ಹೊಂದಿದ್ದರು. ಅವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬಂದಿದ್ದೇವೆ. ನೆಹರೂರವರ ಬಗ್ಗೆ ಸ್ವಲ್ಪ ಆದರೂ ತಿಳಿದುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ನೆಹರೂರವರು 1889 ನವೆಂಬರ್ 14ರಂದು ಅಲಹಾಬಾದ್ನ ಉತ್ತರ ಪ್ರದೇಶವೊಂದರಲ್ಲಿ ಜನಿಸಿದರು. ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ, ಪತ್ನಿ ಕಮಲಾ. ನೆಹರೂರವರು ಗಾಂಧೀಜಿಯವರೊಂದಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ನೆಹರೂರವರಿಗೆ ಮಕ್ಕಳೆಂದರೆ ಪಂಚಪ್ರಾಣ. ತಮ್ಮ ಬಳಿ ಯಾವಾಗಲೂ ಮಕ್ಕಳಿರುತ್ತಿದ್ದರು. ಇದರಿಂದ ಇವರನ್ನ ಮಕ್ಕಳ ನೆಹರು, ಚಾಚಾ ನೆಹರು ಎಂದು ಕರೆಯಲಾಗುತ್ತದೆ. ನೆಹರೂರವರಿಗೆ ಒಬ್ಬರೂರವರು ಮೇ 27, 1964ರಂದು ನಿಧನ ಹೊಂದಿದರು. ಮಕ್ಕಳು ಗುಲಾಬಿ ಹೂವನ್ನ ನೆಹರೂರವರಿಗೆ ನೀಡುತ್ತಿದ್ದರು. ನೆಹರೂರವರು ಗುಲಾಬಿಯನ್ನ ಪ್ರೀತಿಯಿಂದ ತಮ್ಮ ಕೋಟಿನಲ್ಲಿ ಸಿಗಿಸಿಕೊಳ್ಳುತ್ತಿದ್ದರು. ಮಕ್ಕಳು ಮಣ್ಣಿನ ಮುದ್ದೆ ಇದ್ದ ಹಾಗೆ. ಶಿಕ್ಷಕರು ಯಾವ ರೂಪ ನೀಡುತ್ತಾರೆಯೋ ಆ ರೂಪ ಪಡೆದುಕೊಳ್ಳುತ್ತಾರೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಥವಾ ನಾಗರಿಕರು. ಟುಮಾರೋ ಈಸ್ ಯುವರ್ಸ್ ಎಂದು ನೆಹರು ಅವರು ಹೇಳುತ್ತಿದ್ದರು. ಮಕ್ಕಳ ದಿನಾಚರಣೆಯಂದು ಮಕ್ಕಳಿಗೆ ಮಹಾನ್ ನಾಯಕರ ವಿವಿಧ ಛದ್ಮವೇಷ ಧರಿಸಿ ಅವರ ಆದರ್ಶಗಳನ್ನ ಹೇಳಿಕೊಡಬೇಕು. ಶಾಲೆಗಳಲ್ಲಿ ಮಕ್ಕಳ ದಿನದಂದು ಮಕ್ಕಳಿಗೆಂದೇ ವಿವಿಧ ಸ್ಪರ್ಧೆಗಳನ್ನ ಆಯೋಜಿಸಿ ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಹೊರತೆಗೆಯಬೇಕು. ಮಕ್ಕಳಲ್ಲಿನ ಸೃಜನಶೀಲತೆ, ಅದ್ವಿತೀಯವಾದುದನ್ನ ಹೊರತೆಗೆಯುವುದೇ ಶಿಕ್ಷಣವಾಗಿದೆ. ಈ ದಿನ ಸಿಹಿ ಹಂಚಲಾಗುತ್ತದೆ.